ಓಂ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ವಾರ ಭವಿಷ್ಯಕ್ಕೆ ಸ್ವಾಗತ. ಮೊದಲನೆಯದಾಗಿ ಮೇಷರಾಶಿ. ಬಹಳ ಕಾಲದಿಂದ ಉಳಿಸಿಕೊಂಡೇ ಬಂದಿರುವ ಸರ್ಕಾರಿ ಕಚೇರಿಯಲ್ಲಿನ ತಮ್ಮ ಅತ್ಯಗತ್ಯ ಕೆಲಸಗಳನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿಕೊಳ್ಳುವ ಯೋಚನೆ ಮಾಡಿರಿ. ಅದರಿಂದಾಗಿ ಬಹಳಷ್ಟು ಪ್ರಯೋಜನಗಳು ನಿಮಗಾಗುವುದು. ಮುಖ್ಯವಾಗಿ ಕಳೆದುಕೊಂಡ ಘನತೆ, ಗೌರವ, ಆಸ್ತಿಪಾಸ್ತಿಯನ್ನು ಮರಳಿ ಪಡೆಯುವಿರಿ. ಜವಳಿ ಮಾರಾಟಗಾರರು ಹೊಸ ದಾಸ್ತಾನು ತರಲು ಹೊರರಾಜ್ಯದ ವ್ಯಾಪಾರಿಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಈ ವಾರ ಸಕಾಲವಾಗಿದೆ. ಹಿಂದೆ ಮುಂದೆ ನೋಡದೆ ಈ ದಿಸೆಯಲ್ಲಿ ಮುಂದುವರೆಯಿರಿ. ವ್ಯಾಪಾರ ವ್ಯವಹಾರ ವೃದ್ಧಿಸಿ ಹೆಚ್ಚಿನ ಲಾಭ ನಿಮ್ಮದಾಗುವುದು. ತಾವು ಈ ಹಿಂದೆ ಪಡೆದುಕೊಂಡ ಸಾಲವನ್ನು ಈ ವಾರ ಸಂಪೂರ್ಣವಾಗಿ ಮರುಪಾವತಿ ಮಾಡಿ ಋಣಮುಕ್ತರಾಗುವಿರಿ. ಅದರಿಂದಾಗಿ ತಮ್ಮ ಮನೆಯಲ್ಲಿ ಕಳೆದು ಹೋಗಿದ್ದ ನೆಮ್ಮದಿಯು ಪುನಃ ಸ್ಥಾಪನೆಯಾಗುವುದು. ಮುಂದಿನ ದಿನಗಳಲ್ಲಿ ಮತ್ತೆ ಸಾಲ ಮಾಡಬಾರದೆಂಬ ಹೆಂಡತಿಯ ಮನವಿಗೆ ಮನ್ನಣೆ ನೀಡಿದರೆ ನೀವು ಅನಗತ್ಯ ಕಷ್ಟ ಕಾರ್ಪಣ್ಯಗಳಿಂದ ದೂರವಾಗುವಿರಿ. ಮುಂದಿನ ರಾಶಿ ವೃಷಭ. ತಮ್ಮ ಕಡೆಯಿಂದ ಯಾವ ರೀತಿಯಲ್ಲಿಯೂ ತಪ್ಪು ನಡೆಯದಿದ್ದರೂ ಅನ್ಯರ ಚಿತಾವಣೆಯಿಂದಾಗಿ ತೊಂದರೆ ತಾಪತ್ರಯಗಳು ಉಂಟಾಗುವುದು. ಈ ಕುರಿತು ಚಿಂತಿಸುವ ಅಗತ್ಯವಿಲ್ಲ. ಮುಂದಿನ ಕೆಲವೇ ದಿನಗಳಲ್ಲಿ ಎಲ್ಲವೂ ಸರಿಹೋಗುವುದು. ಒಳಗೊಂದು ಹೊರಗೊಂದು ಎಂಬಂತಿರುವ ಮಂದಿಯಿಂದ ಆದಷ್ಟು ಅಂತರವನ್ನು ಕಾಪಾಡಿಕೊಳ್ಳಿ. ಮುಂದೆ ನೋವು ಉಂಟಾಗುವುದು ತಪ್ಪುತ್ತದೆ. ತಮ್ಮ ವಯೋವೃದ್ಧ ತಂದೆ ತಾಯಿಯವರನ್ನು ಅನಾರೋಗ್ಯ ಸಮಸ್ಯೆ ನಿವಾರಣೆಗಾಗಿ ತಜ್ಞ ವೈದ್ಯರಲ್ಲಿ ಭೇಟಿ ಮಾಡಿ ಸೂಕ್ತ ಸಲಹೆ ಸಹಕಾರ ಪಡೆಯಿರಿ. ಹಾಗೆಯೇ ಅವರಿಂದ ತಮ್ಮ ಹಿರಿಯರಿಗೆ ಔಷಧೋಪಚಾರ ಮಾಡಿಸಿರಿ. ಉತ್ಸಾಹ ಕಳೆದುಕೊಂಡು ಬಾಡಿಹೋದ ಅವರುಗಳ ಮುಖದಲ್ಲಿ ಮಂದಹಾಸ ಮೂಡುವುದು. ಕುಟುಂಬ ವರ್ಗದಲ್ಲಿ ಬಹಳ ವರ್ಷಗಳಿಂದ ಇತ್ಯರ್ಥವಾಗದೆ ಉಳಿದುಕೊಂಡಿರುವ ವ್ಯಾಪಾರ ವ್ಯವಹಾರಗಳಲ್ಲಿನ ವೈಮನಸ್ಸುಗಳು ಈ ವಾರ ರಾಜಿ ಮಾತುಕತೆಯ ಮೂಲಕವಾಗಿ ಇತ್ಯರ್ಥವಾಗಲಿವೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಬೇರೆಯವರ ಹಂಗಿಲ್ಲದೆ ಉದ್ಯಮವನ್ನು ತಾವು ಮುನ್ನಡೆಸಿಕೊಂಡು ಹೋಗಲು ಸಾಧ್ಯವಾಗುತ್ತದೆ. ಮುಂದಿನ ರಾಶಿ ಮಿಥುನ. ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗುವ ನಿಮ್ಮನ್ನು ಊರ ಮಂದಿ ಹರಸಿ ಹಾರೈಸುವರು. ಈ ವಾರ ಪ್ರೀತಿಪಾತ್ರರೊಡನೆ ಬಾಂಧವ್ಯ ವೃದ್ಧಿಯಾಗುವುದು. ಪಾಲುದಾರಿಕೆ ವ್ಯವಹಾರದಲ್ಲಿ ಹೆಚ್ಚಿನ ಹಣವನ್ನು ಹೂಡಿಕೆ ಮಾಡುವಿರಿ. ಅದರ ಪ್ರತಿಫಲವಾಗಿ ಒಂದಷ್ಟು ಲಾಭವನ್ನು ಪಡೆದುಕೊಳ್ಳಲಿದ್ದೀರಿ. ಆದರೆ ಅನ್ಯರಿಂದ ತಮ್ಮ ಒಳ್ಳೆಯತನದ ದುರುಪಯೋಗ ಆಗದಂತೆ ಎಚ್ಚರ ವಹಿಸಿರಿ. ಅಧಿಕ ಸುತ್ತಾಟದಿಂದ ಆರೋಗ್ಯದಲ್ಲಿ ಉಂಟಾಗುವ ಏರುಪೇರುಗಳ ನಿವಾರಣೆಗೆ ಅಗತ್ಯ ಚಿಕಿತ್ಸೆ ಪಡೆದುಕೊಳ್ಳಿರಿ. ದೂರದ ಊರಿಗೆ ಪ್ರಯಾಣ ಮಾಡದಿರುವುದು ಒಳ್ಳೆಯದು. ಕಳೆದುಕೊಂಡಿರುವ ಮಾತಾಪಿತರ ಪ್ರೀತಿಯನ್ನು ಪುನಃ ಸಂಪಾದಿಸಿಕೊಳ್ಳಿ. ದಾಂಪತ್ಯದಲ್ಲಿ ಪ್ರೀತಿ ಸಂತಸ ನೆಲೆಸುವುದು. ಸದಾಕಾಲ ಮಾತಿನ ಮೇಲೆ ಹಿಡಿತವಿರಲಿ. ದುಂದುವೆಚ್ಚಗಳಿಗೆ ಕಡಿವಾಣ ಹಾಕಿರಿ. ಶತ್ರುಬಾಧೆ ನಿವಾರಣೆಯಾಗಿ ಮನಃಶಾಂತಿ ಉಂಟಾಗುವುದು. ವಿದ್ಯಾರ್ಥಿಗಳಲ್ಲಿ ಗೊಂದಲ ಮನೆ ಮಾಡುವುದು. ಈ ಎಲ್ಲವೂ ಮುಂದಿನ ದಿನಗಳಲ್ಲಿ ಸರಿಹೋಗುವುದು. ನಿರೀಕ್ಷೆಗೆ ತಕ್ಕ ಆದಾಯವನ್ನು ಈ ವಾರ ಕಾಣುವಿರಿ. ಮುಂದಿನ ರಾಶಿ ಕಟಕ. ತಾವು ಮುಂದಡಿಯಿಟ್ಟ ಉತ್ತಮ ಕಾರ್ಯಗಳ ಅನುಷ್ಠಾನದಲ್ಲಿ ಬಹಳಷ್ಟು ವಿಳಂಬವಾಗಲಿದೆ. ಅದರ ಸಲುವಾಗಿ ಅಧಿಕ ಖರ್ಚು ಉಂಟಾಗಬಹುದು. ವ್ಯಾಪಾರ ವ್ಯವಹಾರಗಳಲ್ಲಿ ಜಾಣ್ಮೆಯಿಂದ ನಡೆದುಕೊಳ್ಳಿ. ಸರ್ಕಾರಿ ಕಚೇರಿಯಲ್ಲಿ ಆಗಬೇಕಾದ ಕೆಲಸ ಕಾರ್ಯಗಳ ಸಲುವಾಗಿ ಹೆಚ್ಚಿನ ಓಡಾಟ ಮಾಡಬೇಕಾಗಿ ಬರುತ್ತದೆ. ಬಹಳ ಕಾಲದಿಂದ ಉಳಿದುಕೊಂಡಿದ್ದ ಕುಟುಂಬದಲ್ಲಿನ ಒಂದಷ್ಟು ಸಮಸ್ಯೆಗಳು ಈ ವಾರ ಬಗೆಹರಿಯಲಿವೆ. ಈ ವಾರ ನೀವು ನಿರೀಕ್ಷಿಸಿದಂತೆ ಧನ ಲಾಭವಾಗುವುದು. ಚಂಚಲ ಸ್ವಭಾವ ಒಳ್ಳೆಯದಲ್ಲ. ಅದನ್ನು ನಿಗ್ರಹಿಸಿ ವ್ಯವಹರಿಸಿ ಶುಭವಾಗುತ್ತದೆ. ಈ ವಾರದ ಮಧ್ಯದಲ್ಲಿ ಅನಾರೋಗ್ಯ ಕಾಡಲಿದ್ದು ಆಲಸ್ಯದಿಂದ ಬಳಲುವಿರಿ. ನಿಮ್ಮ ಮತ್ತು ನಿಮ್ಮ ಆತ್ಮೀಯ ಮಿತ್ರರ ನಡುವೆ ಏಕಾಏಕಿ ಕಾಣಿಸಿಕೊಳ್ಳುವ ಭಿನ್ನಾಭಿಪ್ರಾಯಗಳಿಂದ ಮನೋವ್ಯಥೆ ಉಂಟಾಗುವುದು. ನೀವು ತಿಳಿದೋ ತಿಳಿಯದೆಯೋ ಮಾಡಿದ ಕೆಲವೊಂದು ತಪ್ಪು ಕಾರ್ಯಗಳ ವಿಚಾರಗಳಲ್ಲಿ ಪಶ್ಚಾತ್ತಾಪವಾಗುವುದು. ಒಂದು ಸಂದರ್ಭದಲ್ಲಿ ಅಪರಿಚಿತರಿಂದ ನಿಮಗೆ ಸಹಾಯ ದೊರೆಯಲಿದೆ. ಮುಂದಿನ ರಾಶಿ ಸಿಂಹ. ಕೃಷಿ ಭೂಮಿಯನ್ನು ಖರೀದಿಸುವ ಯೋಗ ನಿಮಗಿದೆ. ಸಹೋದರರ ಜೊತೆಯಲ್ಲಿ ಕಲಹವಾಗುವ ಅಪಾಯವಿದೆ. ಯಾವ ಕಾರಣಕ್ಕೂ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ತಾವು ನಿರ್ವಹಿಸುತ್ತಿರುವ ಸರ್ಕಾರಿ ಕೆಲಸದಲ್ಲಿ ಸಫಲತೆ ಸಿಗಲಿದೆ. ಅದಕ್ಕನುಗುಣವಾಗಿ ತಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳನ್ನು ಕೇಳುವಿರಿ.
ಕೇವಲ ಕೆಲವು ಮಂದಿ ಪ್ರತಿಭಾನ್ವಿತರಲ್ಲಿ ಒಬ್ಬರಾದ ನಿಮಗೆ ಸರ್ಕಾರಿ ಕೆಲಸ ದೊರೆಯುವ ಸಾಧ್ಯತೆ ಇರುತ್ತದೆ. ಇದರಿಂದ ಮನಸ್ಸು ಪ್ರಫುಲ್ಲವಾಗುವುದು, ಹಣಕಾಸಿನ ತೊಂದರೆ ನಿವಾರಣೆಯಾಗುವುದು. ಕೋರ್ಟು ಕಚೇರಿ ಕೆಲಸದಲ್ಲಿ ನಿಮ್ಮ ವಿರುದ್ಧವಾದ ತೀರ್ಪು ಬರುವ ಸಾಧ್ಯತೆ ಇದೆ. ಆದರೆ ಇದಕ್ಕೆ ನಿರಾಶರಾಗುವ ಅವಶ್ಯಕತೆ ಇಲ್ಲ. ನಿಮ್ಮ ಸಾಕುಪ್ರಾಣಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಅದಕ್ಕೆ ಅನುಗುಣವಾಗಿ ಆದಾಯದಲ್ಲಿ ಗಣನೀಯ ಏರಿಕೆ ಕಾಣಲಿದ್ದೀರಿ. ಈ ವಾರ ಸಂತೋಷದಿಂದ ಕಾಲ ಕಳೆಯುವಿರಿ. ಹೆಣ್ಣು ಮಕ್ಕಳಿಗೆ ಶುಭ ಕಾಲವಿದು. ಮುಂದಿನ ರಾಶಿ ಕನ್ಯಾ. ಹೊಸದಾಗಿ ಆರಂಭಿಸಬೇಕಾದ ಕೆಲಸದ ಮೇಲೆ ಆಸಕ್ತಿ ಕಡಿಮೆಯಾಗುವ ಕಾರಣ ನಿಮಗೆ ಸಿಗಬೇಕಾದ ಅವಕಾಶಗಳು ಬೇರೆಯವರ ಪಾಲಾಗುವ ಸಾಧ್ಯತೆ ಬಹಳವಾಗಿದೆ. ಆ ಬಗ್ಗೆ ನಿಗಾ ವಹಿಸಿರಿ. ಶಕ್ತಿ ಗಣಪತಿಗೆ ವಿಶೇಷ ಪೂಜೆ ಮಾಡಿಸಿ ಕಾಯಿ ಕಡುಬಿನ ಹಾರ ಸಮರ್ಪಿಸಿರಿ. ನಿಮ್ಮ ಎಲ್ಲ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕಾಣುವಿರಿ. ಯಶಸ್ಸಿನ ಹೊಸ ಮಾರ್ಗಗಳು ಗೋಚರಿಸಲಿವೆ. ಕೃಷಿ ಉತ್ಪನ್ನ ವ್ಯಾಪಾರಿಗಳಿಗೆ ಶುಭವಾರವಿದು. ಕಳೆದು ಹೋದ ನಿಮ್ಮ ಸಾಕು ಪ್ರಾಣಿಯು ಹಲವಾರು ದಿನಗಳ ನಂತರ ಮನೆಯ ಜಾಡು ಹಿಡಿದು ಬರುವಂತಹ ಸಾಧ್ಯತೆ ಇದೆ. ನಿಮ್ಮ ಮನೆಯ ನಂದಾದೀಪವಾಗಿದ್ದ ನಿಮ್ಮ ಮಗಳನ್ನು ಮತ್ತೊಂದು ಮನೆಯ ನಂದಾದೀಪವಾಗಿ ಕಳುಹಿಸಿಕೊಡಬೇಕಾದ ಸನ್ನಿವೇಶ ಬರಬಹುದು. ದುಃಖ ದುಮ್ಮಾನವನ್ನು ಬದಿಗಿರಿಸಿ ಸಂತೋಷದಿಂದ ಕಳುಹಿಸಿಕೊಡಿ. ಎರಡೂ ಕುಟುಂಬಗಳಿಗೂ ಒಳಿತಾಗುತ್ತದೆ. ನಿಮ್ಮ ಮತ್ತು ನಿಮ್ಮ ಆಪ್ತ ಸ್ನೇಹಿತರ ಮಧ್ಯೆ ಉಂಟಾಗುವ ಭಿನ್ನಾಭಿಪ್ರಾಯಗಳು ಹಲವು ದಿನ ಮುಂದುವರೆಯಬಹುದು. ಆದರೆ ಅದರಿಂದ ನಿಮಗೆ ಏನೊಂದು ನಷ್ಟವಾಗದು. ಮುಂದಿನ ರಾಶಿ ತುಲಾ. ಹಲವು ದಿನಗಳಿಂದ ಬಾಕಿ ಉಳಿಸಿಕೊಂಡಿದ್ದ ಕೆಲಸಗಳನ್ನು ಮುಂದೂಡುತ್ತಾ ಹೋಗುವುದು ಒಳ್ಳೆಯದಲ್ಲ. ಈ ವಾರ ಆ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಿರಿ. ಅದರಿಂದಾಗಿ ಲಾಭ ಕಾಣುವಿರಿ. ಕೆಲವು ದಿನಗಳ ಕಿರು ಪ್ರಯಾಣದ ನಂತರ ಮನೆಗೆ ಹಿಂತಿರುಗಿ ಬರುವ ನಿಮಗೆ ಮಡದಿಯು ಹೇಳುವ ಶುಭ ಸಮಾಚಾರದಿಂದ ಸಂತೋಷವಾಗುವುದು. ಮೊಬೈಲ್ ಮಾರಾಟಗಾರರಿಗೆ ಹೆಚ್ಚಿನ ಲಾಭ ತರುವ ವಿಶೇಷ ವಾರವಿದು. ನಿಮ್ಮ ನೆಚ್ಚಿನ ಕಲಾಕಾರರನ್ನು ಭೇಟಿಯಾಗಲು ನಿಮ್ಮ ಸ್ನೇಹಿತರು ಸಹಾಯ ಮಾಡಲಿದ್ದಾರೆ. ನಿಮ್ಮದೇ ಮದುವೆಯ ಮುಂದುವರಿದ ಮಾತುಕತೆಗಳು ನಿಮ್ಮ ಗಮನಕ್ಕೆ ಬಾರದೇ ಹೋಗಬಹುದು. ಆ ಬಗ್ಗೆ ಸ್ವಲ್ಪ ಕೂಡ ನೊಂದುಕೊಳ್ಳಬೇಡಿ. ಮನೆ ಮಂದಿ ನಿಮಗೆ ಒಳ್ಳೆಯದನ್ನೇ ಮಾಡುತ್ತಾರೆ. ಈ ವಾರ ನೀವು ತೊಡುವ ನೀಲಿ ಬಣ್ಣದ ಬಟ್ಟೆ ಶುಭ ತರುವುದು. ಸರ್ಕಾರಿ ಇಲಾಖೆಯಲ್ಲಿ ಇರುವ ನಿಮ್ಮ ಗುರುತಿನವರು ಹಣದ ಆಸೆ ತೋರಿಸಿ ತಪ್ಪು ಕೆಲಸವನ್ನು ಮಾಡುವಂತೆ ನಿಮ್ಮನ್ನು ಪ್ರಚೋದಿಸುವರು. ಆ ಬಗ್ಗೆ ಎಚ್ಚರವಾಗಿರಿ. ನಿಮ್ಮ ಹೊಸ ಮನೆಯನ್ನು ಭೋಗ್ಯಕ್ಕೆ ಕೊಡಲು ಮಾತುಕತೆ ನಡೆಯುವುದು. ಮುಂದಿನ ರಾಶಿ ವೃಶ್ಚಿಕ. ನಿಮ್ಮ ವಿವಾಹದ ವಿಚಾರದಲ್ಲಿ ಕಡೆಯದಾಗಿ ನೋಡಿದವರ ಕುರಿತು ಸಂಬಂಧ ಮಾಡಿಕೊಳ್ಳುವ ತೀರ್ಮಾನಕ್ಕೆ ಬರುವುದು ಉತ್ತಮವೆಂದು ಕಾಣುತ್ತದೆ. ಒಳಾಂಗಣ ವಿನ್ಯಾಸ ತರಬೇತಿ ಪಡೆಯುವ ಆಸಕ್ತಿ ಆಸೆ ಹೊಂದಿದವರಿಗೆ ಆದಾಗಿಯೇ ಉತ್ತಮ ಅವಕಾಶಗಳು ಬಂದೊದಗಲಿವೆ. ರಾಜಕೀಯ ವ್ಯಕ್ತಿಗಳಿಗೆ ಅಧಿಕಾರವೊಂದನ್ನು ಪಡೆಯುವಲ್ಲಿ ಅವರ ಪಕ್ಷದ ಹಿರಿಯ ಮುಖಂಡರಿಂದ ಹೆಚ್ಚಿನ ಬೆಂಬಲ ದೊರೆಯಲಿದೆ. ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸುವ ಮೊದಲು ಮನೆಯವರೊಂದಿಗೆ ಸುದೀರ್ಘ ಮಾತುಕತೆ ನಡೆಸಿ ಮುಂದುವರಿಯಿರಿ. ಜೊತೆಗೆ ಹನುಮಾನ್ ಚಾಲೀಸ ಪಠಿಸಿರಿ. ಒಳಿತಾಗುತ್ತದೆ. ರಫ್ತು ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಇರದಿದ್ದರೂ ನಷ್ಟವಂತೂ ಖಂಡಿತವಾಗಿಯೂ ಈ ವಾರ ಇರುವುದಿಲ್ಲ. ಆಸ್ತಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಸರಿಪಡಿಸಿಕೊಳ್ಳುವ ವಿಚಾರದಲ್ಲಿ ಮೊದಲಿಗೆ ಹಿರಿಯರು ಹಾಗೂ ಅನುಭವಿಗಳ ಸಲಹೆ ಪಡೆಯಿರಿ. ಇದ್ದಕ್ಕಿದ್ದಂತೆ ಬಂಧು ಮಿತ್ರರು ಮನೆಗೆ ಆಗಮಿಸುವರು. ಹಣದ ಒಳಹರಿವು ಹೆಚ್ಚಿನ ಪ್ರಮಾಣದಲ್ಲಿ ಇರಲಿದೆ. ಹಿತಶತ್ರುಗಳಿಂದ ತೊಂದರೆಯಾಗುವ ಸಾಧ್ಯತೆ ಇದೆ. ರಾಮ ಭಜನೆ ಮಾಡಿರಿ, ಶುಭವಾಗುತ್ತದೆ. ಮುಂದಿನ ರಾಶಿ ಧನಸ್ಸು. ನಿಮ್ಮ ನಿರೀಕ್ಷೆಯಂತೆ ವಿದ್ಯಾರ್ಜನೆ ಸಲುವಾಗಿ ಹೊರರಾಜ್ಯಕ್ಕೆ ಪ್ರಯಾಣ ಮಾಡುತ್ತೀರಿ. ಶಿವ ಅಷ್ಟೋತ್ತರ ಪಠಿಸಿ ಸುಬ್ರಹ್ಮಣ್ಯ ಸ್ವಾಮಿಗೆ ಎಳನೀರು ಅರ್ಪಿಸಿರಿ. ಆ ಕುರಿತು ಎಲ್ಲ ಅನುಕೂಲಗಳು ನಿಮಗೆ ಲಭಿಸುತ್ತವೆ. ಈ ವಾರ ಕೌಟುಂಬಿಕ ಕಲಹ ಉಂಟಾಗಬಹುದು. ಆದ ಕಾರಣ ಎಲ್ಲರೊಂದಿಗೂ ಸಮಾಧಾನವಾಗಿ ನಡೆದುಕೊಳ್ಳಿರಿ. ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದ ಸಂದರ್ಭ ಆಪ್ತ ಸ್ನೇಹಿತರೊಂದಿಗೆ ಸಮಾಜ ಸೇವೆಗಳ ಕುರಿತು ಸಮಾಲೋಚನೆ ನಡೆಸುವಿರಿ. ಮಡದಿ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಸೂಕ್ತ ಔಷಧೋಪಚಾರ ಮಾಡಿಸಿರಿ, ಸರಿ ಹೋಗುವುದು. ಕೈಗೊಂಡ ಹೊಸ ಕಾರ್ಯದಲ್ಲಿ ಪ್ರಗತಿ ಕಾಣುವಿರಿ. ದುಂದು ವೆಚ್ಚವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುವುದು ಅನಿವಾರ್ಯ ಎಂಬುದನ್ನು ಅರಿಯಿರಿ. ಸ್ಥಿರಾಸ್ತಿ ನಷ್ಟವಾಗುವ ಸಾಧ್ಯತೆ ಇದೆ. ಆ ಬಗ್ಗೆ ಹೆಚ್ಚಿನ ಲಕ್ಷ್ಯವಿರಲಿ. ಸಹೋದ್ಯೋಗಿಗಳೊಂದಿಗೆ
ಸಣ್ಣ ಪ್ರಮಾಣದಲ್ಲಿ ವಿರೋಧ ಉಂಟಾಗುವುದು. ಚಿಂತೆ ಬೇಡ, ಅದು ಮುಂದಿನ ವಾರ ಸರಿ ಹೋಗುವುದು. ಮುಂದಿನ ರಾಶಿ ಮಕರ. ಕೈಗಾರಿಕಾ ರಂಗದವರಿಗೆ ಶುಭದಾಯಕ ವಾರ ಇದಾಗಿದೆ. ಒಂದಷ್ಟು ಮಂದಿಯ ಕಳ್ಳಾಟಗಳಿಂದ ಮಾನಸಿಕ ಅಶಾಂತಿ ನಿಮ್ಮನ್ನು ಕಾಡಿದರೂ ಸಾರ್ವಜನಿಕ ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಮನ್ನಣೆ ದೊರೆಯಲಿದೆ. ಸಾಹಿತಿ ಕವಿಗಳಿಗೆ ವಿವಿಧ ಸಂಘ ಸಂಸ್ಥೆಗಳಿಂದ ಗೌರವ ಪ್ರಶಸ್ತಿ ಪ್ರಾಪ್ತಿಯಾಗುತ್ತದೆ. ಇಷ್ಟ ದೇವರ ಮೊರೆ ಹೋಗಿರಿ, ಆರ್ಥಿಕ ಹಿನ್ನಡೆಯಿಂದ ಪಾರಾಗುವಿರಿ. ವ್ಯಾಪಾರ ವ್ಯವಹಾರದಲ್ಲಿ ಅನ್ಯರಿಂದ ಮೋಸವಾಗುವ ಸಾಧ್ಯತೆ ದಟ್ಟವಾಗಿದೆ. ಸದಾ ಎಚ್ಚರದಿಂದಿರಿ. ಅತಿಯಾದ ಕೆಲಸ ಕಾರ್ಯಗಳ ಒತ್ತಡದಿಂದ ದೇಹಾಲಸ್ಯ ನಿಮ್ಮನ್ನು ಕಾಡುತ್ತದೆಯಾದರೂ ಭೂ ವ್ಯವಹಾರಗಳಲ್ಲಿ ಒಂದಷ್ಟು ಲಾಭವಾಗುವುದು. ವೈದ್ಯರಿಗೆ ಶುಭಕರವಾದ ವಾರ ಇದಾಗಿದೆ. ಮಕ್ಕಳಿಂದ ಒಂದಷ್ಟು ತೊಂದರೆ ತಾಪತ್ರಯಗಳು ಉಂಟಾಗಬಹುದು. ಅವರ ಬಗ್ಗೆ ನಿಮ್ಮ ಗಮನವಿರಲಿ. ಬಹಳ ಸಮಯದಿಂದ ಉಳಿದುಕೊಂಡಿದ್ದ ಸಾಲವನ್ನು ಮರುಪಾವತಿ ಮಾಡಿದ ಸಮಾಧಾನ ಈ ವಾರ ನಿಮ್ಮದಾಗುವುದು. ಶ್ರಮಕ್ಕೆ ತಕ್ಕ ಲಾಭ ಖಂಡಿತವಾಗಿಯೂ ದೊರೆಯಲಿದೆ. ಹಿರಿಯರೊಂದಿಗೆ ಅನವಶ್ಯಕವಾಗಿ ಜಗಳ ಮಾಡಬೇಡಿ. ಮುಂದಿನ ರಾಶಿ ಕುಂಭ. ಮಕ್ಕಳ ನಡವಳಿಕೆಯಲ್ಲಿ ಉತ್ತಮ ಬದಲಾವಣೆಯನ್ನು ಈ ವಾರ ಕಾಣುವಿರಿ. ಅದರಿಂದಾಗಿ ಮನೆಯಲ್ಲಿ ಸುಖ ಶಾಂತಿ ನೆಲೆಸುವುದು. ನಿಮ್ಮ ಹೊಸ ಉದ್ಯೋಗದಲ್ಲಿ ನಿರೀಕ್ಷಿತ ಪ್ರಗತಿಯನ್ನು ಕಾಣುವಿರಿ. ಅದರ ಜೊತೆಗೆ ಹಣಕಾಸು ಸಂಸ್ಥೆಯಿಂದ ಆರ್ಥಿಕ ಅನುಕೂಲ ನಿಮಗೆ ಒದಗಿ ಬರಲಿದೆ. ನಿಮ್ಮ ಬಗ್ಗೆ ಉನ್ನತ ಮಟ್ಟದ ಅಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು ಕೇಳಿಬರುವುದು. ಕೋರ್ಟು ವ್ಯವಹಾರಗಳಲ್ಲಿ ನಿಮಗೆ ಜಯ ದೊರೆಯುವುದು. ಆದರೆ ಮಿತ್ರರಿಂದ ವಂಚನೆಯಾದೀತು, ಎಚ್ಚರವಾಗಿರಿ. ಸ್ತ್ರೀಯರು ಈ ವಾರ ಹೆಚ್ಚು ತಾಳ್ಮೆಯಿಂದ ಇರುವುದು ಕ್ಷೇಮಕರ ಎನ್ನಬಹುದು. ಪರಾಕ್ರಮದ ಕೆಲಸಗಳಲ್ಲಿ ತೊಡಗಿಸಿಕೊಂಡವರಿಗೆ ಯಶಸ್ಸು ದೊರೆಯುವುದು. ಆದರೆ ಅವರುಗಳು ಅಪರಿಚಿತರ ವಿಷಯದಲ್ಲಿ ಜಾಗ್ರತೆ ವಹಿಸುವುದು ಅಗತ್ಯವಾಗಿದೆ. ವಿಜ್ಞಾನ ವಿಷಯದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನದ ವಿಚಾರದಲ್ಲಿ ಗೊಂದಲ ಉಂಟಾಗಬಹುದು. ಅದನ್ನು ತಕ್ಷಣ ಬಗೆಹರಿಸಿಕೊಳ್ಳುವುದು ಒಳ್ಳೆಯದು. ಸುಖ ಸುಮ್ಮನೆ ಉದಾಸೀನ ತೋರುವುದರಿಂದ ನಿಮ್ಮಲ್ಲಿನ ಅಮೂಲ್ಯ ವಸ್ತುಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಬಹಳಷ್ಟು ಹುಷಾರಾಗಿರಿ. ಮುಂದಿನ ರಾಶಿ ಮೀನ. ಯಾವ ಕಾರಣಕ್ಕೂ ವಿಪರೀತ ಕೋಪ ಬೇಡ. ಮಾತಾಪಿತರಲ್ಲಿ ವಾತ್ಸಲ್ಯ ತೋರಿಸಿರಿ, ಬದುಕು ಬಂಗಾರವಾಗುತ್ತದೆ. ಜವಳಿ ವ್ಯಾಪಾರಿಗಳಿಗೆ ಲಾಭ ಲಭಿಸುವ ವಾರ ಇದಾಗಿದೆ. ಸ್ಥಿತಿವಂತರು ತಮ್ಮ ಆದಾಯದಲ್ಲಿನ ಒಂದು ಅಂಶವನ್ನು ಬಡರೋಗಿಗಳಿಗೆ ಸಹಾಯ ಮಾಡಲು ಉಪಯೋಗಿಸಿದರೆ ಭಗವಂತನು ಹೆಚ್ಚಿನ ಯಶಸ್ಸನ್ನು ಕರುಣಿಸುತ್ತಾನೆ. ವಾರದ ಕೊನೆಯಲ್ಲಿ ಹಣಕಾಸಿನ ಸಮಸ್ಯೆ ಎದುರಾಗಬಹುದು. ಅದರ ನಿವಾರಣೆಗೆ ಹಿತೈಷಿಗಳ ಸಲಹೆ ಪಡೆಯಿರಿ, ಅನುಕೂಲವಾಗುವುದು. ಯಂತ್ರೋಪಕರಣಗಳಿಂದ ಬಹಳಷ್ಟು ಲಾಭವಾಗುವುದು. ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಮುನ್ನಡೆ ದೊರೆಯುವುದು. ಬಹಳ ದಿನಗಳಿಂದ ಬರಬೇಕಾಗಿದ್ದ ಬಾಕಿ ಹಣ ನಿರಾಯಾಸವಾಗಿ ಕೈ ಸೇರುವುದು. ಆದರೆ ಆ ಹಣ ನಿಮ್ಮಲ್ಲಿ ಹೆಚ್ಚಿನ ದಿನ ಉಳಿಯದೆ ಗೃಹ ಕೃತ್ಯದ ಸಲುವಾಗಿ ಖರ್ಚಾಗುವುದು. ಸ್ತ್ರೀಯರಿಂದ ಸಹಾಯವಾದರೆ ಚೋರರಿಂದ ಭಯವಿದೆ, ಎಚ್ಚರದಿಂದಿರಿ. ಚಂಚಲ ಸ್ವಭಾವವನ್ನು ನಿಯಂತ್ರಿಸಿಕೊಳ್ಳಿ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣುವಿರಿ. ಉದ್ಯೋಗದಲ್ಲಿ ಜವಾಬ್ದಾರಿಯ ಜೊತೆ ಸ್ಥಾನಮಾನ ಹೆಚ್ಚಾಗುವುದು. ಹಳೆಯದನ್ನು ಮರೆತು ಹೊಸದರೊಂದಿಗೆ ಹೊಂದಿಕೊಳ್ಳುವುದನ್ನು ಕಲಿಯಿರಿ, ಒಳಿತಾಗುತ್ತದೆ. ಇಲ್ಲಿಗೆ ವಾರ ಭವಿಷ್ಯ ಮುಕ್ತಾಯವಾಯಿತು. ಸರ್ವಶಕ್ತಿವಂತನಾದ ಭಗವಂತನು ಸರ್ವರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಜಯ ವಿಜಯ ನ್ಯೂಸ್, ಸರ್ವರ ಹಿತರಕ್ಷಣೆಗಾಗಿ.